ಹಲೋ ಎವ್ರಿವನ್. 30ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿದೆ. ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಏನ್ ಹೇಳಿ 1:5 ಮತ್ತು ವೃತ್ತದ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದ್ದರೆ AB ಕಂಸದ ಉದ್ದವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ನಮ್ಗೆ ಥೀಟಾ ಗೊತ್ತಿಲ್ಲ, ಕಂಸದ ಉದ್ದ ಬೇಕು ಅಂದ್ರೆ ನಮ್ಗೆ ಆಂಗಲ್ ಗೊತ್ತಿರಬೇಕು. ಸೊ ಈಗ ನಾವು ಈ ಅನುಪಾತದ ಸಹಾಯದಿಂದ ನಾವು ಥೀಟಾವನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಓಕೆ, ಸೊ ಇಲ್ಲಿ ವೃತ್ತ ಖಂಡದ ವಿಸ್ತೀರ್ಣ. ಓಕೆ, ಸೊ ವೃತ್ತ ಖಂಡದ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಏನ್ ಹೇಳಿ 1:5 ಇದೆ. ಸೊ ವೃತ್ತ ಖಂಡದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣದ ಸೂತ್ರ ಪೈ ಆರ್ ಸ್ಕ್ವೇರ್ ಎಷ್ಟಿದೆ 1/5 1:5 ಇದೆ. ಸೊ ಇಲ್ಲಿ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ 1/5. ಸೊ ಥೀಟಾ 360 ಡಿವೈಡೆಡ್ ಬೈ ಪೈ. ಸೊ ಡಿವೈಡೆಡ್ ಬೈ ಇದು ರೈಟ್ ಸೈಡ್ ಹೋದಾಗ ನ್ಯೂಮರೇಟರ್ ಬರುತ್ತೆ. ಸೊ ಈಗ 5 1s 5 1 5 7 35 5 2 10. ಸೊ ಥೀಟಾ ಏನಾಯ್ತು 72 ಡಿಗ್ರಿ ಬಂದಿದೆ ಮಕ್ಕಳೇ. ಸೊ ಈಗ ನಾವು ಕಂಸದ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ವೃತ್ತ ಕಂಸದ ಉದ್ದ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ 72 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ 7 ಸೆಂಟಿಮೀಟರ್. ಸೊ ಸೊ 72 5 ಆಗುತ್ತಲ್ವಾ. ಸೊ 7 1 7 ಸೊ 72 ಇಂಟು 5 10. ಓಕೆ, ಸೊ 72 1s 72 5. Okay, so 1/5 into 22 into 2 44. Okay, so ಏನಾಯ್ತು 44 ಡಿವೈಡೆಡ್ ಬೈ 5 ಸೆಂಟಿಮೀಟರ್ ಆಯ್ತು. ಸೊ ವೃತ್ತದ ಕಂಸದ ಉದ್ದ 44 ಡಿವೈಡೆಡ್ ಬೈ 5 ಸೆಂಟಿಮೀಟರ್. ಅಥವಾ ಇದನ್ನು ಇನ್ನು ಸಿಂಪ್ಲಿಫೈ ಮಾಡಿ ಕೂಡ ನೀವು ಬರ್ತಿರ್ಬೋದು ಮಕ್ಕಳೇ. ಓಕೆ, ಥ್ಯಾಂಕ್ ಯು.